ಸ್ನೇಹಿತರೆ, ಮುತ್ತಮ್ಮ ಕಾಣೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ತೋರಿಸ್ಕೊಡೋ ರೆಸಿಪಿಗೂ ಮುಂಚೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಾನು ಹಾಕೋ ಮೊದಲನೇ ವಿಡಿಯೋನೇ ನಿಮಗೆ ಬರುತ್ತೆ. ನಾನು ಇವತ್ತು ಒಂದು ಅರ್ಧ ಕೆಜಿ ಅಕ್ಕಿಯಷ್ಟು ಅನ್ನ ಮಾಡಿ ಮೊದಲಿಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಅಂದರೆ ಸಾಸಿವೆ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಏನೇನು ಬೇಕು ಅಂದರೆ ಒಂದು ತೋತಾಪುರಿ ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹುಳಿಕಾಯಿನೂ ತೊಗೋಬೋದು. ನಾನು ತೋತಾಪುರಿ ಕಾಯಿ ತೊಗೊಂಡಿದ್ದೀನಿ, ಮೀಡಿಯಮ್ ಇರುತ್ತೆ ಹುಳಿ ಅಂತ. ಒಂದು 2 ಈರುಳ್ಳಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಕೊಬ್ಬರಿ ಬಂದು ಒಂದು 2 ಇಂಚು 3 ಇಂಚಷ್ಟು ಕೊಬ್ಬರಿ, ಒಂದು 3 ಪೀಸ್ ತೆಗೆದಿಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ. ಒಂದೇ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನೀವು ಬೇಕಾದರೆ ಕ್ಯಾಪ್ಸಿಕಮ್ ಇದ್ದರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಹಸಿ ಬಟಾಣಿ ಇದ್ದರೂ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇರಲಿಲ್ಲ, ಅದಕ್ಕೋಸ್ಕರ ನಾನು ಬರೀ ಕಾಯಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ತೆಗೆದಿಟ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಎಲ್ಲ ಕರೆಕ್ಟಾಗಿ ತೋರಿಸ್ತೀನಿ. ಈ ರೀತಿ ಇದನ್ನೆಲ್ಲ ನೋಡ್ಕೊಂಡು ನೀವು ನೀಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿ ಬರುತ್ತೆ. ಸಾಸಿವೆ ಬಂದು ಒಂದು 2 ಸ್ಪೂನಷ್ಟು ಸಾಸಿವೆ, ಒಂದು 15 ಎಲೆಯಷ್ಟು ಕರಿಬೇವು, ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಒಂದು 5, ಹಸಿಮೆಣ್ಸಿನ್ಕಾಯಿ ಒಂದು 5 ಇಟ್ಕೊಂಡಿದ್ದೀನಿ. ಇದಿಷ್ಟು ನೀವು ಹಾಕ್ಕೊಂಡು ಚಿತ್ರಾನ್ನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇವಾಗ ನಾನು ಗ್ಯಾಸ್ ಅಂಟಿಸ್ಕೊಂಡು ಒಂದು ಸಣ್ಣ ಬಾಣಲಿಯನ್ನು ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಮೆಣಸು, ಜೀರಿಗೆ ಮತ್ತು ಧನಿಯಾ, ಸಾಸಿವೆ ಇಷ್ಟನ್ನು ನಾನು ಅದರಲ್ಲಿ ಹಾಗೆ ಹುರ್ಕೋತಾ ಇದ್ದೀನಿ. ಬರೀ ಬಾಣಲಿಯಲ್ಲಿ ಎಣ್ಣೆ ಗಿಣ್ಣೆ ಏನಿಲ್ದಿರ ಡ್ರೈ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆಗಬೇಕು. ಸಾಸಿವೆ ಎಲ್ಲ ಚಿಟ ಅನ್ನಬೇಕು. ಸಾಸಿವೆ ಕಲರೆಲ್ಲ ಚೇಂಜ್ ಆಗುತ್ತೆ. ಗಮಲ ಅಷ್ಟೇ ಘಮ ಘಮ ಅನ್ನತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಈಗ ಅದಕ್ಕೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತರ್ತರಿಯಾಗೆ ಮಾಡ್ಕೊತಾ ಇದ್ದೀನಿ ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಇನ್ನೊಂದು ಚೂರು ನುಣ್ಣಗೂ ಮಾಡ್ಕೊಬೋದು ನೀವು. ನಾನು ಸ್ವಲ್ಪ ತರ್ತರಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಸಣ್ಣ ಬಟ್ಲಲ್ಲಿ ತೆಗೆದು ಸಪ್ರೇಟಾಗಿ ಇಟ್ಕೊಂಡು, ನಾನು ಕಾಯಿ ಏನು ನಿಮಗೆ ತೋರಿಸ್ನೋ ಆ ಕಾಯಿ ಮತ್ತು ಶುಂಠಿ ಅದನ್ನು ಸಣ್ಣ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಂದು 4 ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿ ಯಾವ ಥರ ಮಾಡ್ಕೊಬೇಕು, ನಾವು ಕಾಯಿ ಚಟ್ನಿ ಮನೇಲಿ ಯಾವ ರೀತಿ ಮಾಡ್ಕೋತೀರಿ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಇದನ್ನು ತೆಗೆದು ನಾನು ಸಪ್ರೇಟಾಗಿ ಇಟ್ಬಿಟ್ಟು ಒಂದು 6ರಿಂದ 7 ಸ್ಪೂನಷ್ಟು ಒಂದು ಬಾಣಲಿ ಇಟ್ಕೊಂಡು ಅದನ್ನು ಗ್ಯಾಸ್ ಅಂಟಿಸ್ಕೊಂಡು ಒಂದು 6ರಿಂದ 7 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ನಾನು ಏನು ಕಡಲೆಬೇಳೆ ಉದ್ದಿನಬೇಳೆ ತೆಗೆದಿಟ್ಟಿದ್ನೋ ಕಡಲೆಬೇಳೆ ಉದ್ದಿನಬೇಳೆನೂ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋರು ಹುರ್ಕೊಂಡು ಅದೆಲ್ಲ ಕಲರ್ ಚೇಂಜ್ ಆದಮೇಲೆ ನಂತರ ನಾನು ಈ ಹಸಿಮೆಣ್ಸಿನ್ಕಾಯಿ ಏನಿತ್ತು ಅದು ಉದ್ದುದ್ದ ಕಟ್ ಮಾಡಿಕೊಂಡು, ಒಣಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಮತ್ತು ಈರುಳ್ಳಿನೂ ಸೇರಿಸ್ಕೊಂಡು ಆ ಈರುಳ್ಳಿ ಜೊತೆ ಕರಿಬೇವನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋರು ಲೈಟಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ಅದು ಸ್ವಲ್ಪ ಕಲರೆಲ್ಲ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ಉಪ್ಪು ಖಾರ ಹುಳಿ ಇರೋದ್ರಿಂದ ಸ್ವಲ್ಪ ಉಪ್ಪು ಖಾರ ಒಂದು ಸ್ವಲ್ಪ ಮುಂದೆ ಇರಬೇಕಾಗುತ್ತೆ. ಹಂಗಂತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಅರಿಶಿನ ಸೇರಿಸ್ಕೊಂಡು ಸ್ವಲ್ಪ ಕುದ್ದ ಮೇಲೆ ಇವಾಗ ನಾನೇನು ತುರಿದಿಟ್ಕೊಂಡಿದ್ನೋ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಅದನ್ನು ಅದು ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲ್ಲೇ ಹುರ್ಕೋಬೇಕಾಗತ್ತೆ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹುರ್ಕೊಂಡು ನಂತರ ನಾನು ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ, ಕಲರಾಗಿ ಚೇಂಜ್ ಆಗಿದೆ ನೋಡಿ. ಈಗ ನಾನು ಅದೇನು ಕಾಯಿ ರುಬ್ಬಿಟ್ಕೊಂಡಿದ್ನೋ ಕಾಯನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಾಯಿ ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು, ಒಂದು 4 ಸ್ಪೂನಷ್ಟು ನೀರು ಸೇರಿಸ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊಂಡು ಈ ಸ್ವಲ್ಪ ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೀವು ಎಣ್ಣೆ ಬಿಟ್ಕೊಳೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಬೇಕಾದರೆ ನೀವು ಸ್ಟೋರ್ ಮಾಡಿ 1 ವಾರ 15 ದಿನ ಆದರೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಈಗ ನಾನು ಈ ಪೌಡ್ರ್ ಏನು ಮಾಡ್ಕೊಂಡಿದ್ನೋ ಮೆಣಸು, ಜೀರಿಗೆ, ಸಾಸಿವೆ ಎಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನಂತೂ ಮತ್ತೆ ನೀವು ತಿರ್ಗಾ ಉರಿಯೋಕ್ಕೆ ಹೋಗಬೇಡಿ, ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಸುಮ್ಮನೆ. ಯಾಕಂದರೆ ಆ ಗಮಲ ಹೊಲ್ಟೋಗುತ್ತೆ, ನಾವು ಫ್ರೈ ಮಾಡಿರೋದು ಅಷ್ಟು ಚೆನ್ನಾಗಿರುತ್ತೆ, ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಈಗ ನಾನು ಅದನ್ನು ತೆಗೆದು ಸ್ವಲ್ಪ ಗೊಜ್ಜು ಒಂದು 15 ಜನಕ್ಕಾಗಷ್ಟು ಗೊಜ್ಜಾಗಿದೆ ನಾನು ಮಾಡಿರೋದು ಒಂದು ತೋತಾಪುರಿ ಕಾಯಲ್ಲಿ. ಅದನ್ನು ತೆಗೆದು ಒಂದು ಬೌಲ್ಗೆ ತೆಗೆದು ಇಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ನೀವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಾದರೂ ಒಂದು ಗಾಜಿನ ಬಾಟ್ಲಾಗಲಿ ಇಲ್ಲ ಒಂದು ಸ್ಟೀಲ್ ಬಾಕ್ಸಲ್ಲಾಗಲಿ ಇಟ್ಕೊಂಡ್ರೆ ವಾರದಲ್ಲೇ ಒಂದು 2 ಸಲ ಆದರೂ ಚಿತ್ರಾನ್ನ ಮಾಡ್ಕೊಬೋದು, ಇಲ್ಲ ಒಂದು 15 ದಿನ ಆದರೂ ಇಟ್ಕೊಬೋದು. ಈ ರೀತಿ ಬೇಕಾದರೆ ಗೊಜ್ಜು ಮಾಡಿ ಇಟ್ಕೊಳ್ಳಿ. ಈಗ ನಾನು ಬಿಸಿ ಅನ್ನನೇ ಹಾಕಿ ನಾನು ಬಾಣಲೆಯಲ್ಲಿ ಚೆನ್ನಾಗಿ
ತಿರುಕೋತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಉದುರುದ್ರಾಗಿ ಬಂದಿದೆ. ನೀವು ರಾತ್ರಿ ತಂಗ್ಳನ್ನ ಇದ್ರೂ ನೀವು ಒಂದು ಬಾಣಲಿ ಇಟ್ಕೊಂಡು ತಂಗ್ಳನ್ನ ಅದಕ್ಕೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕ್ಕೊಂಡು ನಾವು ಬಿಸಿ ಮಾಡ್ಕೊಂಡು ತಿಂದರೆ ತಂಗ್ಳನ್ನೂ ಚೆನ್ನಾಗಿರುತ್ತೆ. ರಾತ್ರಿ ಅನ್ನ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿದೆ. ಇದು ಏನಂದರೆ ನಾವು ಸಾಸಿವೆ ಮತ್ತು ಧನಿಯಾ, ಜೀರಿಗೆ, ಮೆಣಸೆಲ್ಲ ಹಾಕಿರೋದ್ರಿಂದ ತಿಂತಾಯಿದ್ರೆ ತಿನ್ನಬೇಕು ಅನಿಸುತ್ತೆ. ಅದೆಲ್ಲ ನಮಗೆ ತುಂಬಾ ಒಳ್ಳೆಯದು, ಹೆಲ್ತ್ ಫುಡ್ ಇದೆಲ್ಲ. ಜೀರಿಗೆ ಮೆಣಸೆಲ್ಲ ಜೀರ್ಣ ಶಕ್ತಿಗೆಲ್ಲ ತುಂಬಾ ಒಳ್ಳೆಯದು. ಈ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ, ಒಂದು ಸಲ ಮಾಡಿ ರುಚಿ ನೋಡಿ, ನಾನು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ಕಮೆಂಟ್ ಮಾಡಿದ್ರೆ ಮತ್ತೆ ನಾನು ವೀಡಿಯೋ ಮಾಡಿ ಹಾಕಬೇಕು ಅನಿಸುತ್ತೆ ನೋಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.